ಜಿಎಸ್ಟಿ ಬಗ್ಗೆ ಕೇಂದ್ರ ದೊಡ್ಡ ನಿರ್ಧಾರ. ದಸರಾ ಹೊಸ್ತಿಲಲ್ಲಿ ಬಿಗ್ ಗಿಫ್ಟ್, ಬೈಕ್ ರೇಟ್ ನಲ್ಲಿ ಬಿಗ್ ಚೇಂಜ್, ಕಮ್ಮಿ ಬೆಲೆಗೆ ಸ್ಪ್ಲೆಂಡರ್, ಪಲ್ಸರ್, ರಾಯಲ್ ಎನ್ಫೀಲ್ಡ್. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತದ ಆರ್ಥಿಕ ಲೋಕದಲ್ಲಿ ದೊಡ್ಡ ಕ್ರಾಂತಿ ನಿಮಗೆಲ್ಲ ಗೊತ್ತು. ಜಿಎಸ್ಟಿ ರೇಟ್ ಈಗ ಕಮ್ಮಿ ಆಗಿರೋದು ನಿಮಗೆ ಗೊತ್ತು. ಸೆಪ್ಟೆಂಬರ್ 22ರಿಂದನೇ ಜಾರಿ ಆಗ್ತಿದೆ ಅಂತ ಕೂಡ ನಾವು ಕೂಡ ನಿಮಗೆ ಪ್ರತ್ಯೇಕ ವರದಿಯಲ್ಲಿ ಫುಲ್ ಡೀಟೇಲ್ ಲಿಸ್ಟ್ ನಲ್ಲಿ ಮಾಹಿತಿ ಕೊಟ್ಟಿದ್ವಿ. ಈಗ ನಾವು ನೋಡಬೇಕಾಗಿರೋದು ಸ್ಪೆಸಿಫಿಕ್ ಆಗಿ ಆಟೋಮೊಬೈಲ್ ಕ್ಷೇತ್ರ. ಅದರಲ್ಲಿ 2 ಪ್ರತ್ಯೇಕ ವರದಿಯಲ್ಲಿ ನಿಮಗೆ ಕಾರ್ಗಳ ಬಗ್ಗೆ, ಪರ್ಟಿಕ್ಯುಲರ್ ಮಾಡೆಲ್ಗಳು ಸೇರಿದಂತೆ ಎಷ್ಟು ಉಳಿಯುತ್ತೆ, ಹಾಗೆ ಬೈಕ್ಗಳ ಬಗ್ಗೆ ಪ್ರತ್ಯೇಕವಾಗಿ ಮಾಹಿತಿಯನ್ನು ಕೊಡ್ತೀವಿ. ಅದರಲ್ಲಿ ಮೊದಲಿಗೆ ನಾವು ಬೈಕ್ಸ್ ವಿಚಾರಕ್ಕೆ, 2 ವೀಲರ್ಸ್ ವಿಚಾರಕ್ಕೆ ನೋಡೋಣ. ಮಿಡಲ್ ಕ್ಲಾಸ್ ಜನರ, ಬಡವರ ಬಾದಾಮಿ ಅಂತ ಕರೆಸ್ಕೊಳ್ಳೋ ಹೀರೋ ಸ್ಪ್ಲೆಂಡರ್, ಬಜಾಜ್ ಪಲ್ಸರ್ನಂತಹ ಫೇಮಸ್ ಬೈಕ್ಗಳ ರೇಟ್ ಭಾರಿ ಪ್ರಮಾಣದಲ್ಲಿ ಡೌನ್ ಆಗುತ್ತೆ. 350cc ಗಿಂತ ಕೆಳಗೆ ಅಂತ ಹೇಳಿರೋದ್ರಿಂದ 349cc ಬರೋ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಬೈಕ್ಗಳು ಕೂಡ, ಬುಲೆಟ್ಗಳು ಕೂಡ, ಅವುಗಳ ರೇಟ್ ಕೂಡ ಕಮ್ಮಿ ಆಗುತ್ತೆ. ಹಾಗಿದ್ರೆ ಯಾವ್ಯಾವ ಬೈಕ್ನ ಬೆಲೆ ಎಷ್ಟೆಷ್ಟು ಕಮ್ಮಿ ಆಗುತ್ತೆ, ಯಾವ ಬೈಕ್ಗಳ ದರ ಜಾಸ್ತಿ ಆಗುತ್ತೆ, EV ಬೈಕ್ಗಳ ಕತೆ ಏನು, ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ದೇಶದಲ್ಲಿ ಸರಕು ಮತ್ತು ಸೇವೆಗಳ ಪೂರೈಕೆ ಮೇಲೆ ಮುಂಚೆ ಬೇರೆ ಬೇರೆ ಟ್ಯಾಕ್ಸ್ ಹಾಕಲಾಗ್ತಿತ್ತು. ಆದರೆ 2017ರಲ್ಲಿ ಜುಲೈ 1ನೇ ತಾರೀಕು ಕೇಂದ್ರ ಸರ್ಕಾರ ಎಲ್ಲ ಸರಕು ಸೇವೆಗಳ ಮೇಲೆ ಒಂದೇ ರೀತಿ ಟ್ಯಾಕ್ಸ್ ಹಾಕಬೇಕು, ದೇಶದಾದ್ಯಂತ ಒಂದೇ ರೀತಿ ಟ್ಯಾಕ್ಸ್ ಇರಬೇಕು ಅಂತ GSTಯನ್ನ ಜಾರಿ ತಗೊಂಬಂತು. ಅದರಂತೆ ಸರ್ಕಾರ ನಿರ್ದಿಷ್ಟ ವಸ್ತುಗಳನ್ನು ಆಧರಿಸಿ 5, 12, 18, 28% ಅಂತ ಹೇಳಿ 4 ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ರಚನೆ ಮಾಡಿತ್ತು. ಆದ್ರೀಗ 4 ಸ್ಲ್ಯಾಬ್ಗಳ ಪೈಕಿ ಕೇವಲ 2 ಮಾತ್ರ ಮುಂದುವರಿಸೋಕೆ ಡಿಸೈಡ್ ಮಾಡಿದ್ದಾರೆ. ಸೆಪ್ಟೆಂಬರ್ 22ರಿಂದ ದೇಶದಲ್ಲಿ 5% ಮತ್ತು 18% 2 ಸ್ಲ್ಯಾಬ್ಗಳು ಮಾತ್ರ ಇರ್ತವೆ. ಆ ರೀತಿ ಸರ್ಕಾರ ಹೇಳಿದೆ. ಕಂಡೀಷನ್ಸ್ ಅಪ್ಲೈ, ಮೆಜಾರಿಟಿ ಆಫ್ ಐಟಮ್ಸ್ಗೆ ಮಾತ್ರ ಈ 2 ಸ್ಲ್ಯಾಬ್ಗಳು. ಇನ್ನೊಂದು 40%ನ ಸ್ಪೆಷಲ್ ರೇಟ್ ಅಂತಿರುತ್ತೆ. ಅದು ಕೆಲವು ಅತ್ಯವಶ್ಯಕ, ಜೀವನಾವಶ್ಯಕ ಅಲ್ಲದ ಸರಕುಗಳ ಮೇಲೆ, ತಂಬಾಕು, ಆಲ್ಕೋಹಾಲ್, ಸ್ವಲ್ಪ ಮೇಲ್ಮಧ್ಯಮ ವರ್ಗ ಶ್ರೀಮಂತರು ಬಳಸುವಂಥ ವಸ್ತುಗಳ ಮೇಲೆ, ಲಕ್ಸುರಿಗಳ ಮೇಲೆ ಅವು ಅಪ್ಲೈ ಆಗುತ್ತೆ. ಹೀಗಾಗಿ ದೇಶದಲ್ಲಿ 90% ಸರಕುಗಳ ಬೆಲೆ ಕಮ್ಮಿ ಆಗುತ್ತೆ. ಅದರಲ್ಲೂ ಸಾಮಾನ್ಯ ವರ್ಗದ ಜನ ದಿನನಿತ್ಯ ಓಡಾಡೋಕ್ಕೆ ಬಳಸೋ ಬೈಕ್ಗಳ ರೇಟ್ ಕೂಡ ಭಾರಿ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಇದೆ. 350cc ವರೆಗೆ ಇಂಜಿನ್ ಕೆಪಾಸಿಟಿ ಹೊಂದಿರೋ ಬೈಕ್ಗಳ ಮೇಲೆ ಹಳೆ GST ಸ್ಲ್ಯಾಬ್ ಪ್ರಕಾರ 28% ತೆರಿಗೆ ವಿಧಿಸಲಾಗ್ತಾ ಇತ್ತು. ಆದ್ರೀಗ ಅವುಗಳ ಮೇಲೆ 18% ಟ್ಯಾಕ್ಸ್ ಹಾಕೋದಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ. ಹೀಗಾಗಿ 350cc ತನಕ ಅಥವಾ ಅದಕ್ಕಿಂತ ಒಳಗಿನ 2 ವೀಲರ್ಗಳ ರೇಟ್ ಗಣನೀಯ ಪ್ರಮಾಣದಲ್ಲಿ ಡೌನ್ ಆಗುತ್ತೆ. ಈ ಮೂಲಕ ದೀಪಾವಳಿಗೂ ಮುನ್ನವೇ ದಸರಾ ಹೊಸ್ತಿಲಲ್ಲೇ ಸರ್ಕಾರ ಸಾಮಾನ್ಯ ವರ್ಗದ ಜನರಿಗೆ ದೊಡ್ಡ ಗಿಫ್ಟ್ ಕೊಟ್ಟಿದೆ. ಹಾಗಿದ್ರೆ 350cc ಕ್ಯಾಟಗರಿ ಒಳಗಡೆ ಬರೋ ಬೈಕ್ಗಳ ಈಗಿನ ಬೆಲೆ, ಹಾಗೆ 18% ಟ್ಯಾಕ್ಸ್ ಜಾರಿ ಆದಮೇಲೆ 28ರಿಂದ ಕಮ್ಮಿ ಟ್ಯಾಕ್ಸ್ಗೆ ಅವು ಹೋದ ಮೇಲೆ ಎಷ್ಟು ದುಡ್ಡು ಉಳಿಯುತ್ತೆ ಎಲ್ಲವನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದು ಹೀರೋ ಸ್ಪ್ಲೆಂಡರ್ ಪ್ಲಸ್. ಸಾಮಾನ್ಯ ವರ್ಗದ ಜನ ಹೆಚ್ಚಾಗಿ ಡಿಪೆಂಡ್ ಆಗೋ ಬೈಕ್ ಇದು. ಅದರ ಬೇಸ್ ಪ್ರೈಸ್ 61,000 ರೂಪಾಯಿ. ಆದ್ರೆ ಸದ್ಯ 28% ಟ್ಯಾಕ್ಸ್ ಇದೆ. ಅದೆಲ್ಲ ಸೇರಿದ್ರೆ ಬೈಕ್ನ ಎಕ್ಸ್ ಶೋರೂಮ್ ಪ್ರೈಸ್ 79,121 ರೂಪಾಯಿ ಆಗುತ್ತೆ. ರೋಡ್ ಟ್ಯಾಕ್ಸ್ ಎಲ್ಲ ಬಿಟ್ಟು ಎಕ್ಸ್ ಶೋರೂಮ್ ಹೇಳ್ತಿರೋದು. ಆದ್ರೆ ಇನ್ನು ಮುಂದೆ 28% ಬದಲಾಗಿ 18% ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಟ್ಯಾಕ್ಸ್ ಅಲ್ಲಿ 10% ಕಟ್ ಆಗುತ್ತೆ. ಸೊ ಸೆಪ್ಟೆಂಬರ್ 22ರಿಂದ ಇದರ ರೇಟ್ 72,939 ರೂಪಾಯಿ ಆಗುತ್ತೆ ಎಕ್ಸ್ ಶೋರೂಮ್. ಅದಾದ್ಮೇಲೆ ರೋಡ್ ಟ್ಯಾಕ್ಸ್ ಅದಿದ್ದೇ ಇರುತ್ತೆ. ಹಂಗೆ ಆಟೋಮೊಬೈಲ್ ಅಲ್ಲಿ ಫ್ಯಾಕ್ಟ್ರಿ ಪ್ರೈಸ್ ಒಂದು, ಅದ್ರ ಮೇಲೆ GST ಒಂದು, ಅದೆಲ್ಲ ಸೇರಿ ಎಕ್ಸ್ ಶೋರೂಮ್ ಆಗುತ್ತೆ. ಅದಾದ್ಮೇಲೆ ರೋಡ್ ಟ್ಯಾಕ್ಸು ಅದಿದು ಅಪ್ಲೈ ಆಗುತ್ತೆ. ಸೊ ಎಕ್ಸ್ ಶೋರೂಮ್ ಪ್ರೈಸ್ 72,939 ರೂಪಾಯಿ ಆಗುತ್ತೆ. 6,181 ರೂಪಾಯಿ ಸೇವ್ ಆಗುತ್ತೆ. ಎರಡನೇದು ಹೋಂಡಾ ಆಕ್ಟಿವಾ. ಇದರ ರೇಟ್ 28% ಟ್ಯಾಕ್ಸ್ ಎಲ್ಲ ಸೇರಿ 81,045 ರೂಪಾಯಿ ಎಕ್ಸ್ ಶೋರೂಮ್ ಇದೆ. ಆದ್ರೆ ಇನ್ ಮುಂದೆ ಸೆಪ್ಟೆಂಬರ್ 22ರಿಂದ ಇದಕ್ಕೆ 18% ಅಪ್ಲೈ ಆಗೋದ್ರಿಂದ 74,713 ರೂಪಾಯಿಗೆ ಡೌನ್ ಆಗುತ್ತೆ. 6,332 ರೂಪಾಯಿ ಇಲ್ಲೂ ಸೇವ್ ಆಗುತ್ತೆ. ಮೂರನೇದು ಬಜಾಜ್ ಪಲ್ಸರ್ NS 160. ಇದರ ಬೆಲೆ ಈಗ 28% GST ಇನ್ಕ್ಲೂಡ್ ಆಗಿ 1,30,355 ರೂಪಾಯಿ ಎಕ್ಸ್ ಶೋರೂಮ್. ಆದರೆ 18% GST ಇಂದಾಗಿ ಇದರ ರೇಟ್ 1,20,170 ರೂಪಾಯಿಗೆ ಡೌನ್ ಆಗುತ್ತೆ. 10,184 ರೂಪಾಯಿ ಡೌನ್ ಆಗುತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Stars ಟೂರಿಸಂ ಕಂಪನಿ ದುಬೈಗೆ ಇನ್ನೊಂದು ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ 88,500 ರೂಪಾಯಿ ಮಾತ್ರ. ದುಬೈ ಮತ್ತು ಅಬುದಾಬಿ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, ದುಬೈ ವೀಸಾ, 3 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್, ಕನ್ನಡ ಟೂರ್ ಮ್ಯಾನೇಜರ್, ಬುರ್ಜ್ ಖಲೀಫಾ 125ನೇ
ಫ್ಲೋರ್ ನ ವ್ಯೂ, ಡೆಸರ್ಟ್ ಸಫಾರಿ, ದುಬೈ ಸಿಟಿ ಟೂರ್, ಅಬುದಾಬಿ ಸಿಟಿ ಟೂರ್, ದುಬೈನ ಸ್ವಾಮಿನಾರಾಯಣ್ ಹಿಂದೂ ಟೆಂಪಲ್, ಗ್ರ್ಯಾಂಡ್ ಮಾಸ್ಕ್, ಫೆರಾರಿ ವರ್ಲ್ಡ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 15 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಗಳಿಸಿರೋ ಬೈಕ್ ಅಂತ ಕರೆಸಿಕೊಳ್ಳೋ ರಾಯಲ್ ಎನ್ಫೀಲ್ಡ್ 350 ಕ್ಲಾಸಿಕ್ ಬೈಕ್ ನ ಸದ್ಯದ ರೇಟ್ 1,97,000 ರೂಪಾಯಿ ಎಕ್ಸ್ ಶೋರೂಮ್ ಇದೆ. ಆದ್ರೆ ಇನ್ ಮುಂದೆ ಇದರ ದರ 1,81,000 ರೂಪಾಯಿಗೆ ಡೌನ್ ಆಗುತ್ತೆ. 16,000 ರೂಪಾಯಿ ಸೇವ್ ಆಗುತ್ತೆ. ದೇಶದಲ್ಲಿ ಒಂದು ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರೀಮಿಯಂ ಅಂದ್ರೆ ಈ ಬಜೆಟ್ ಬೈಕ್ ದಾಟದ ಮೇಲೆ ಚೂರು ಮೇಲಕ್ಕೆ ಬಂದಾಗ ಸಿಗೋ ಸ್ವಲ್ಪ ಪ್ರೀಮಿಯಂ ಬೈಕ್ ಅಂತ ಕರೆಸ್ಕೊಳ್ಳೋ ಹೋಂಡಾ ಶೈನ್, ಅದರ ಬೆಲೆ 84,500 ರೂಪಾಯಿನಿಂದ 78,000 ರೂಪಾಯಿವರೆಗೆ ಕೆಳಗೆ ಬರುತ್ತೆ. ಯಮಹಾ FZS ನ ರೇಟ್ 1,35,000 ರೂಪಾಯಿನಿಂದ 1,24,500 ರೂಪಾಯಿಗೆ ಇಳಿಯುತ್ತೆ. ಅತ್ತ ಸುಜುಕಿ ಜಿಕ್ಸರ್ 155 ಇದರ ರೇಟ್ 1,00,000 ರೂಪಾಯಿನಿಂದ 92,500 ರೂಪಾಯಿಗೆ ಡೌನ್ ಆಗುತ್ತೆ. ಮತ್ತೊಂದ್ ಕಡೆ ಮೈಲೇಜ್ ಕಿಂಗ್ ಬಜಾಜ್ ಪ್ಲಾಟಿನಾ ಲೈಟ್ ವೇಟ್ ಚಿಟ್ಟೆ ತರ ತೇಲ್ತಾ ಹೋಗೋ ಈ ಸ್ಮೂತ್ ಬೈಕ್, ಈ ಮೈಲೇಜ್ ಕಿಂಗ್ ಇದು 70,500 ರೂಪಾಯಿ ಎಕ್ಸ್ ಶೋರೂಮ್ ಇರೋದು 65,000 ರೂಪಾಯಿಗೆ ಡೌನ್ ಆಗುತ್ತೆ. ಅತ್ತ TVS ನ ಜುಪಿಟರ್ ಬೈಕ್ನ 78,500 ರೂಪಾಯಿ ಇರೋದು 72,000 ರೂಪಾಯಿಗೆ ಡೌನ್ ಆಗುತ್ತೆ. 6,000 ಚಿಲ್ಲರೆ ಉಳಿತಾಯ ಆಗುತ್ತೆ. ಇನ್ನು ಬಜಾಜ್ ಪಲ್ಸರ್ 150 ಇದರ ದರ ಈಗ 1,17,000 ರೂಪಾಯಿಯಿಂದ 1,08,000 ರೂಪಾಯಿಗೆ ಡೌನ್ ಆಗುತ್ತೆ. ಈ ಬೈಕ್ ತಗೊಳ್ಳೋರಿಗೆ 9,000 ರಿಂದ 10,000 ರೂಪಾಯಿ ತನಕ ಉಳಿತಾಯ ಆಗುತ್ತೆ. ಓಕೆ, ಅವೆಲ್ಲ ಕಮ್ಮಿ ಆಗೋದಾಯ್ತು. 5,000 ರೂಪಾಯಿಂದ 16,000 ರೂಪಾಯಿಗಳ ತನಕ ಡೌನ್ ಆಗುತ್ತೆ. ಇಡೀ ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬೈಕ್ಗಳು ಸೇಲ್ ಆಗೋ ಟೈಮ್ನಲ್ಲಿ ಇದು ದೊಡ್ಡ ಪ್ರಮಾಣದ ಅಮೌಂಟ್ ಜನರ ಬಳಿ ಉಳಿಯುತ್ತೆ ಅಂತ ಅರ್ಥ. ಯಾವ ಬೈಕ್ಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ ಕೂಡ ನೋಡ್ಬೇಕಲ್ಲ. ಈ ಹೊಸ GST ಸ್ಲ್ಯಾಬ್ ರಿಂದಾಗಿ ಬೈಕ್ಗಳ ದರ ಜಾಸ್ತಿನೂ ಆಗುತ್ತೆ. 350cc ಮೇಲ್ಪಟ್ಟು ಎಲ್ಲ 2 ವೀಲರ್ಗಳೇನಿದಾವೆ ಅವುಗಳ ರೇಟ್ ಜಾಸ್ತಿ ಆಗುತ್ತೆ. ಮುಂಚೆ ಈ ಕ್ಯಾಟಗರಿಯಲ್ಲಿ ಬರೋ ಬೈಕ್ಗಳ ಮೇಲೆ 28% ತೆರಿಗೆ ಪ್ಲಸ್ 3% ಸೆಸ್, ಹೆಚ್ಚುವರಿ ಟ್ಯಾಕ್ಸ್ ಎಲ್ಲ ಸೇರಿ 31% ತನಕ ಇರ್ತಾ ಇತ್ತು. ಆದ್ರೀಗ ಈ ಬೈಕ್ಗಳ ಮೇಲೆ ಹೊಸ GST ಸ್ಲ್ಯಾಬ್ ನಿಂದ 40% ತೆರಿಗೆ ಅಪ್ಲೈ ಆಗುತ್ತೆ. ಸೊ ಅದರ ಪ್ರಕಾರ ರಾಯಲ್ ಎನ್ಫೀಲ್ಡ್ 350 ಮೇಲಿದ್ದು 400cc, 410cc, 650cc ಇಂತಹ ಬೈಕ್ ನ ರೇಟ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ 650cc ಬೈಕ್ ನ ರೇಟ್ 3,37,000 ರೂಪಾಯಿ ಇರೋದು ಹೊಸ GST ಪ್ರೈಸ್ ನಿಂದಾಗಿ 3,68,000 ರೂಪಾಯಿಗೆ ಜಂಪ್ ಆಗುತ್ತೆ. 30,000 ರೂಪಾಯಿ ಜಾಸ್ತಿ ಆಗುತ್ತೆ. ಇದೇ ರೀತಿ ಅವರ ಹಿಮಾಲಯನ್ ಇಂದ ಹಿಡಿದು ಎಲ್ಲಾ ಬೈಕ್ಗಳು ಯಾವ್ದೆಲ್ಲ 350 ಅಂಡ್ ಅಬೌವ್ ಹೆಚ್ಚಿನ CC ಹೊಂದಿರೋ ಬೈಕ್ಗಳಿದಾವೋ ಅವುಗಳದೆಲ್ಲದೂ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಇದೇ ರೀತಿ ಎಲ್ಲಾ ಕಂಪನಿಗಳ ಬೈಕಿಗೂ ಅನ್ವಯ ಆಗುತ್ತೆ. KTM, ಟ್ರೈಂಫ್, 400 ಸೀರೀಸ್ ಎಲ್ಲ ಬಂತಲ್ಲ ಅವುಗಳು ಎಲ್ಲದ್ರದ್ದು ಕೂಡ ಹೈಯರ್ ಸ್ಲ್ಯಾಬ್ ಅನ್ವಯ ಆಗುತ್ತೆ. ಓಡಾಡಕ್ಕೆ ಅವಶ್ಯಕತೆಗೆ ಬೈಕ್ ಬೇಕಾ, ಜೊತೆಗೆ ಮೈಲೇಜ್ ಕೂಡ ಇರುವಂತ ಗಾಡಿಗಳು ಬೇಕಾ, ತಗೊಳ್ಳಿ. 100cc, 150cc ಚೂರ್ ಗಮ್ಮತ್ ಮಾಡ್ಬೇಕಾ, ಜಾಯ್ ಆಫ್ ರೈಡಿಂಗ್ ಬೇಕಾ, 350cc ತನಕನೂ ಹೋಗಿ ನಾವು ಡಿಸ್ಕೌಂಟ್ ಕೊಡ್ತೀವಿ GST ಅಲ್ಲಿ. ಅದಕ್ಕಿಂತ ಜಾಸ್ತಿ ಮಜಾ ಬೇಕಾ, ಜಾಯ್ ಆಫ್ ರೈಡಿಂಗ್ ಬೇಕಾ, ಟ್ಯಾಕ್ಸ್ ಕಟ್ಬಿಟ್ಟು ತಗೊಳ್ಳಿ. ಯಾಕಂದ್ರೆ ನಿಮಗೆ ಬೇಕಾಗಿರೋದು ಜಾಯ್ ಆಫ್ ರೈಡಿಂಗ್. ಮೈಲೇಜ್ ಕಮ್ಮಿ ಆದ್ರೂ ಪರವಾಗಿಲ್ಲ ಅಂತ ತಗೊಂಡ್ತಿರ್ತಾನೆ ಹೈ CC ಬೈಕ್. ಟ್ಯಾಕ್ಸ್ ಕಟ್ಟಿನೂ ತಗೊಳ್ಳಿ ಅನ್ನೋ ಲೆಕ್ಕಾಚಾರಕ್ಕೆ ಸರ್ಕಾರ ಹೋಗಿದೆ. KTM ತುಂಬಾ ಜನರ ಪಾಲಿನ ಪ್ರೀತಿ ಪಾತ್ರವಾದ ಬೈಕ್ KTM 390 ಡ್ಯೂಕ್. ಈ ಬೈಕ್ ನ ಬೆಲೆ ಈಗ 2,97,500 ರೂಪಾಯಿ ಇದೆ. ಆದ್ರೆ ಇನ್ ಮುಂದೆ 40% GST ಇಂದಾಗಿ 3,18,000 ರೂಪಾಯಿ ಎಕ್ಸ್ ಶೋರೂಮ್ ಆಗುತ್ತೆ. ಹತ್ತತ್ರ 20,000 ರೂಪಾಯಿ ಆಸುಪಾಸು ಜಂಪ್ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450cc ಇದು 2,85,000 ಎಕ್ಸ್ ಶೋರೂಮ್ ನಿಂದ ಸೀದಾ 3,04,000 ರೂಪಾಯಿ ಅಂದ್ರೆ 19,000 20,000 ರೂಪಾಯಿ ರೈಸ್ ಆಗುತ್ತೆ. ಇದು ಕೂಡ ಇನ್ನು ಕವಾಸಾಕಿ ನಿಂಜಾ 400 ಇದರ ರೇಟ್ಗೆ 5,24,000 ಆಲ್ರೆಡಿ ಹೈ ಇದೆ. ಇದು ಈ ರೇಟ್ಗೆ ಈಗ ಎಕ್ಸ್ಟ್ರಾ ಬಂಪ್ ಅಪ್ ಆಗುತ್ತೆ. 5,60,000 ರೂಪಾಯಿ ಆಗುತ್ತೆ. 35,000-36,000 ರೂಪಾಯಿ ಎಕ್ಸ್ಟ್ರಾ ಆಡ್ ಆಗುತ್ತೆ. ಡುಕಾಟಿ ಮ್ಯಾನ್ಸ್ಟಾರ್ ಸದ್ಯ 12 ಲಕ್ಷ ರೂಪಾಯಿ 95,000 ಇದೆ. ಬಟ್ ಇನ್ ಮುಂದೆ 13,83,000 ಆಗುತ್ತೆ. ಸೂಪರ್ ಬೈಕ್ ಎಲ್ಲ ಬೇಕು ಅಂತ ಹೇಳೋರು ಏರ್ಪೋರ್ಟ್ ರೋಡ್ ಅಲ್ಲಿ ಬಕ್ಕೊಂಡು ಗುಯ್ ಅಂತ ಹೋಗ್ತೀನಿ ಅಂದ್ರೆ ಜಾಸ್ತಿ ಟ್ಯಾಕ್ಸ್ ಕಟ್ಟಿ ಗುಯ್ ಅನಿಸಿ ಅಂತ 89,000 ರೂಪಾಯಿ ಜಂಪ್ ಆಗುತ್ತೆ. ಇದು ಜೊತೆಗೆ ಆಗ್ಲೇ ಹೇಳಿದೀವಿ, ಇಷ್ಟೊಂತ ಹೇಳಿದ್ದೆಲ್ಲವೂ ನಾವು ಎಕ್ಸ್ ಶೋರೂಮ್ ಪ್ರೈಸ್. ಬೈಕ್ ಖರೀದಿ ನಂತರ RTO ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್, ರಾಜ್ಯಗಳ ಸೆಸ್, ರೋಡ್ ಟ್ಯಾಕ್ಸ್ ಅದು ಇದು ಸೇರಿ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಈಗ ಇವಿ 2 ವೀಲರ್ ಕಡೆ ಗಮನ ಹರಿಸೋದಾದ್ರೆ ಇಲ್ಲಿ ಮುಂಚೆನೂ ಸರ್ಕಾರ 5% ಟ್ಯಾಕ್ಸ್ ಹಾಕ್ತಾ ಇತ್ತು. ಇನ್ ಮುಂದೆ ಆ 5% ಸ್ಲ್ಯಾಬ್ ನಲ್ಲಿನೇ ಇವಿಗಳು ಉಳಿತವೆ. ಸೊ ಎಂತ ಗಾಡಿ ಬೇಕಾದ್ರೆ ತಗೊಳ್ಳಿ, ಎಷ್ಟು ಪವರ್ಫುಲ್ ಗಮ್ಮತ್ ಮಾಡುವಂತ ಗಾಡಿ ಬೇಕಾದ್ರೆ ತಗೊಳ್ಳಿ, ಅಥವಾ ಕಮ್ಮಿದು ನಿಧಾನಕ್ಕೆ ಹೋಗುವಂತ ಸಣ್ಣ ಇವಿನೇ ತಗೊಳ್ಳಿ. 5%. ನಿಮಗೆ ಮಜಾ ಬೇಕಾ, ದೊಡ್ಡ ಗಾಡಿ ಬೇಕಾ,
ಇವಿ ಕಡೆ ಹೋಗಬೇಕಾದ್ರೆ ಅಲ್ಲಿ 5% ಇದೆ ನೋಡಿ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ಪೆಟ್ರೋಲ್ ಹಾಕಿ ಓಡಿಸೋ ಗಾಡಿಗಳಿಗೆ ಡಿಸ್ಕೌಂಟ್ ಇಲ್ಲ ಜಾಸ್ತಿ, ಹೈ ಟ್ಯಾಕ್ಸೇಷನ್ ಇದೆ, ಜಾಸ್ತಿ ಪವರ್ ಬೇಕು, ತುಂಬಾ ಗಮ್ಮತ್ ಮಾಡೋಂಥ ಗಾಡಿಗಳು ಬೇಕು ಅಂತ ಹೇಳಿದ್ರೆ ಸರ್ಕಾರದ ಆದಾಯಕ್ಕೆ ಹೊಡೆತ, ಭವಿಷ್ಯದಲ್ಲಿ ದೊಡ್ಡ ಗುರಿ. ಖರೀದಿದಾರರಿಗೆ ಒಳ್ಳೆ ಖುಷಿ ಆಗುತ್ತೆ ಈಗ, ಜೊತೆ ಆಟೋಮೊಬೈಲ್ ಕಂಪನಿಗಳಿಗೂ ಒಳ್ಳೆ ವ್ಯಾಪಾರದ ಆನಂದ ಸಿಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ 350cc ಒಳಗೆ 1,80,00,000 ಬೈಕ್ಗಳು ಸೇಲ್ ಆಗ್ತಿದಾವೆ. 84-86% ಈ ರೀತಿ ಬಿಲೋ 350cc ಗಾಡಿಗಳೇ ಭಾರತದಲ್ಲಿ ಸೇಲ್ ಆಗೋದು. ಹೆಚ್ಚಿನ ಜನ ಅದನ್ನೇ ಪರ್ಚೇಸ್ ಮಾಡೋದು. ಆದ್ರೆ 350cc ಮೇಲಿನ ಬೈಕ್ಗಳು ಎಷ್ಟು ಸೇಲ್ ಆಗ್ತಿವೆ ಗೊತ್ತಾ? ಸುಮಾರು 9 ಲಕ್ಷ ಮಾತ್ರ. ಸೊ ಈಗ ಖರೀದಿದಾರರಿಗೆ ಆನಂದ, ಸೇಲ್ ಮಾಡೋರಿಗೆ ಆನಂದ, ಆದ್ರೆ ಸರ್ಕಾರಕ್ಕೆ ಸದ್ಯಕ್ಕೆ ಆನಂದ ಇಲ್ಲ. ಸರ್ಕಾರಕ್ಕೆ ರೆವೆನ್ಯೂ ಲಾಸ್ ಆಗತ್ತೆ. ಪ್ರತಿ ವರ್ಷ 18,000-20,000 ಕೋಟಿ ರೂಪಾಯಿ GST ಸಂಗ್ರಹ ಕಮ್ಮಿ ಆಗಬಹುದು ಅನ್ನೋ ಅಂದಾಜು ಮಾಡಲಾಗ್ತಿದೆ. ಆದರೆ ತಂಬಾಕು ಹಾಗೂ ಕೆಲ ಲಕ್ಸುರಿ ಐಟಮ್ಸ್ ಮೇಲೆ ಸರ್ಕಾರ 28% ಇದ್ದ ಟ್ಯಾಕ್ಸ್ ಅನ್ನ ಅವೆಲ್ಲ ಸಿನ್ ಗೂಡ್ಸ್ ಅಂತ ಹೇಳಿ ಲಕ್ಸುರಿ ಗೂಡ್ಸ್ ಅಂತ 40%ಗೆ ಜಂಪ್ ಮಾಡಿರೋದ್ರಿಂದ ಒಂದಷ್ಟು ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಫ್ಯೂಚರಿಸ್ಟಿಕ್ ಲೆಕ್ಕಾಚಾರ, ಭವಿಷ್ಯದ ಲೆಕ್ಕಾಚಾರ ಏನು ಅಂದ್ರೆ, ಈ ರೀತಿ ಟ್ಯಾಕ್ಸ್ ಕಮ್ಮಿ ಆಗೋದ್ರಿಂದ, ರೇಟ್ ಕಮ್ಮಿ ಆಗೋದ್ರಿಂದ ಹೆಚ್ಚೆಚ್ಚು ಜನ ಡಿಮಾಂಡ್ ಬರುತ್ತೆ, ಜನರಿಂದ ಖರೀದಿ ಜಾಸ್ತಿ ಮಾಡ್ತಾರೆ. ಸೊ 4 ಜನ ಖರೀದಿ ಮಾಡಿ ಹೈ ಟ್ಯಾಕ್ಸ್ ಹಾಕಿ ಅವ್ರ ಹತ್ರ ಸಿಕ್ಕಾಪಟ್ಟೆ ವಸೂಲಿ ಮಾಡೋದ್ರ ಬದಲಿಗೆ 400 ಜನ ಖರೀದಿ ಮಾಡೋಂಗಾಗಲಿ. ಟ್ಯಾಕ್ಸ್ ಕಮ್ಮಿ ಆದರೂ ಕೂಡ ಜನ ಜಾಸ್ತಿ ಆಗೋದ್ರಿಂದ ಟ್ಯಾಕ್ಸ್ ಮೊದಲಿನ ಥರನೇ ಆಗುತ್ತೆ, ಇನ್ನೂ ಬೆಟರ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ಇದರಿಂದ ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗುತ್ತೆ, ಜಾಬ್ಸ್ ಕೂಡ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ತಾತ್ಕಾಲಿಕವಾಗಿ ಲಾಸ್ ಆದರೂ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಹೋಪ್ ಇದೆ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ನೀವು ಬೈಕ್ ತಗೊಂಡಿದ್ದೀರಾ ಅಥವಾ ತಗೊಳಕ್ ಪ್ಲಾನ್ ಹಾಕಿದ್ರಾ? ಯಾವ ಬೈಕ್ ನಿಮ್ಮ ಮೈಂಡಲ್ಲಿತ್ತು? ನೀವೀಗ 400 ರೇಂಜ್ನಿಂದ CCಯಿಂದ ಕೆಳಗೆ ಇಳಿಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಎಷ್ಟಾದ್ರೂ ಟ್ಯಾಕ್ಸ್ ಪರವಾಗಿಲ್ಲ 400cc 600cc ತಗೋಬೇಕು ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದೀರಾ? ಅಥವಾ ನೀವು 100-150cc ಪ್ಲಾನ್ ಮಾಡ್ಕೊಂಡಿದ್ದವರು, ನಾನು ಸ್ವಲ್ಪ ಡಿಸಿಪ್ಲಿನ್, ನನಗೆ ಮಜಾ ಏನು ಬೇಡ ಅಂತ ಅನ್ಕೊಂಡಿದ್ದವರು, ಈಗ ಪರವಾಗಿಲ್ಲ ಟ್ಯಾಕ್ಸ್ ಕಮ್ಮಿ ಆಗಿದೆಯಲ್ಲ 350cc ತನಕ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಮುಕ್ತವಾಗಿ ಕಾಮೆಂಟ್ ಮಾಡಿ ತಿಳಿಸಿ, ಡಿಸ್ಕಷನ್ ಮಾಡೋಣ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.